ಹಲೋ ಗೆಳೆಯರೆ, ನಮ್ಮ ಲಾಯಕ್ಸ್ ಬೆಂಗಳೂರು ಅರ್ಪಿಸುತ್ತಿರುವ ಕಲಾಂ ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರಶ್ನೋತ್ತರಗಳನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಈ ಹಿಂದಿನ ಪರೀಕ್ಷೆಯಲ್ಲಿ ಯಾವ ಟಾಪಿಕ್ಕಿಂದ ಎಷ್ಟು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ. ಇಂಡಿಯನ್ ಕಲ್ಚರಿಂದ 2013ರಲ್ಲಿ 3 ಪ್ರಶ್ನೆ, 2014ರಲ್ಲಿ 4 ಪ್ರಶ್ನೆ, 2015ರಲ್ಲಿ 2 ಪ್ರಶ್ನೆ, 2016ರಲ್ಲಿ 2, 2017ರಲ್ಲಿ 1, 2018ರಲ್ಲಿ 3 ಪ್ರಶ್ನೆ ಹಾಗೂ 2019ರಲ್ಲಿ 1 ಪ್ರಶ್ನೆ ಬಂದಿರೋದನ್ನ ನಾವು ನೋಡ್ತೇವೆ. ಅದೇ ರೀತಿ ಪ್ರತಿಯೊಂದು ಟಾಪಿಕ್ ಕೂಡ ಲೈಕ್ ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಫ್ರೀಡಮ್ ಸ್ಟ್ರಗಲ್, ಪೋಸ್ಟ್ ಇಂಡಿಪೆಂಡೆನ್ಸ್ ಹಾಗೂ ಸೊಸೈಟಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ಪರೀಕ್ಷೆಗಳಲ್ಲಿ ಯಾವ ಟಾಪಿಕ್ಕಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬಂದಿವೆ ಅನ್ನೋದನ್ನ ನಾವು ಈ ಚಾರ್ಟಲ್ಲಿ ತೋರಿಸಿದ್ದೇವೆ. ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನಲ್ಲಿ ಆನ್ಸರ್ ರೈಟಿಂಗ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ರ್ಯಾಂಕಿಂಗ್ ಏನಿದೆ ಎಕ್ಸಾಮಲ್ಲಿ ಫೈನಲ್ ರಿಸಲ್ಟಲ್ಲಿ ಬರುವಂತಹ ರ್ಯಾಂಕಿಂಗು ನೀವು ಮೈನ್ಸಲ್ಲಿ ಆನ್ಸರ್ ಎಷ್ಟು ಚೆನ್ನಾಗಿ ಬರೆದಿರ್ತೀರಾ ಅದರ ಮೇಲೆ ನೀವು ಉತ್ತಮವಾದ ರ್ಯಾಂಕಿಂಗ್ನ ಪಡ್ಕೊಳ್ಳೋಕ್ಕಾಗುತ್ತೆ. ಈ ಉತ್ತಮವಾದ ಆನ್ಸರ್ ಬರೀಬೇಕು, ರ್ಯಾಂಕಿಂಗ್ ಚೆನ್ನಾಗಿ ಬರಬೇಕು ಅಂದರೆ ನೀವು ಪ್ರತಿನಿತ್ಯ ಆನ್ಸರ್ ಪ್ರಾಕ್ಟೀಸ್ನ ಮಾಡಲೇಬೇಕಾಗಿರುತ್ತೆ. UPSC ಹಾಗೂ KPSC ಮುಖ್ಯ ಪರೀಕ್ಷೆಗಳು ಸಮೀಪದಲ್ಲಿವೆ. ಹಾಗಾಗಿ ಇವತ್ತಿಂದ ಆದರೂ ನೀವು ಪ್ರತಿದಿನ ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿ. ಯಾವುದಾದ್ರೂ ಟೆಸ್ಟ್ ಸೀರೀಸ್ನ ಜಾಯಿನ್ ಆಗಿ ಅದರಲ್ಲಿ ಕೊಡುವಂತಹ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡ್ಬೋದು, ಅಥವಾ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ನ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ನಮ್ಮ ಕಲಾಂ IAS ಮೈನ್ಸ್ ಆನ್ಸರ್ ರೈಟಿಂಗ್ ಪ್ರೋಗ್ರಾಮಲ್ಲಿ ಪ್ರತಿದಿನ ನಾವು ಒಂದು ಪ್ರಶ್ನೆಯನ್ನು ಕೊಡ್ತೀವಿ, ಅದಕ್ಕೂ ಕೂಡ ನೀವು ಆನ್ಸರ್ನ ಬರಿಬೋದಾಗಿದೆ. ಹಿಸ್ಟ್ರಿನ ನಾವು ನೋಡೋದಾದರೆ ಹಿಸ್ಟ್ರಿ GS ಪೇಪರ್ 1ನಲ್ಲಿ ಬರುತ್ತೆ. ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಏನ್ಷಿಯಂಟ್ ಹಿಸ್ಟ್ರಿ ಇದೆ, ಮಿಡಿವಲ್ ಹಿಸ್ಟ್ರಿ ಇದೆ, ಮಾಡ್ರನ್ ಹಿಸ್ಟ್ರಿ ಇದೆ, ವರ್ಲ್ಡ್ ಹಿಸ್ಟ್ರಿ ಇದೆ, ಕರ್ನಾಟಕ ಹಿಸ್ಟ್ರಿ ಇದೆ. ಹೌದು, ಹಿಸ್ಟ್ರಿಯ ಸಿಲೆಬಸ್ ಏನಿದೆ ಅದು ತುಂಬ ವಾಸ್ಟ್ ಆಗಿದೆ. ನೀವು ಇದ್ರ ಬಗ್ಗೆ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಕೆಲವೊಂದು ಕೀ ಏರಿಯಾಸ್ ಇದ್ದಾವೆ, ಅದನ್ನು ನೀವು ಸರಿಯಾಗಿ ಓದ್ಕೊಂಡ್ರೆ ಎಕ್ಸಾಮಲ್ಲಿ ಆನ್ಸರ್ನ ಚೆನ್ನಾಗಿ ಬರಿಬೋದು. ಲೈಕ್ ಏನ್ಷಿಯಂಟ್ ಆ್ಯಂಡ್ ಮಿಡಿವಲ್ ಹಿಸ್ಟ್ರಿಯಿಂದ ನಮಗೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಬರುತ್ತೆ. ಏನ್ಷಿಯಂಟ್ ಆ್ಯಂಡ್ ಮಿಡಿವಲಲ್ಲಿ ಅತಿ ಹೆಚ್ಚಾಗಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಷ್ಟೇ ಬರುತ್ತೆ. ಇನ್ನು ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ನಾವು ತಗೊಳ್ಳೋದಾದರೆ 1857 ರಿವೋಲ್ಟು, ಗಾಂಧಿಯನ್ ಎರಾ, ಜೊತೆಗೆ ಪೋಸ್ಟ್ ಇಂಡಿಪೆಂಡೆನ್ಸ್ ಇಂಡಿಯಾ, ಇದರಲ್ಲಿ ಕೆಲವೊಂದು ಕೀ ಏರಿಯಾಸಿಂದ ಕ್ವಶನ್ಸ್ ಬರುತ್ತೆ. ಇನ್ನು ನೀವು KPSC ಎಕ್ಸಾಮಿಗೆ ಅಷ್ಟೇ ಪ್ರಿಪೇರ್ ಆಗ್ತಿದ್ರೆ ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಏಕೆಂದರೆ ವರ್ಲ್ಡ್ ಹಿಸ್ಟ್ರಿ ನಿಮಗೆ UPSC ಅಷ್ಟೇ ಬರುತ್ತೆ. KPSC ಅವರು ವರ್ಲ್ಡ್ ಹಿಸ್ಟ್ರಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. UPSC ಅವರು ವರ್ಲ್ಡ್ ಹಿಸ್ಟ್ರಿನ ಏನೇನು ಓದಬೇಕು, ಸಿಲೆಬಸ್ ತುಂಬ ಜಾಸ್ತಿ ಇದೆ, ಕೇಳ್ತಿರುವಂತಹ ಪ್ರಶ್ನೆಗಳು ಕಡಿಮೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಲೈಕ್ ಟಾಪಿಕಲ್ಲಿ ಅವರು ಸಿಲೆಬಸ್ಸಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಂಡಸ್ಟ್ರಿಯಲೈಸೇಷನ್ನು, ರೆವಲ್ಯೂಷನ್ಸ್ ಲೈಕ್ ಅಮೇರಿಕನ್ ರೆವಲ್ಯೂಷನು, ಫ್ರೆಂಚ್ ರೆವಲ್ಯೂಷನು ಹಾಗೂ ವರ್ಲ್ಡ್ ವಾರ್ಸ್, ಇವುಗಳ ಬಗ್ಗೆ ಹೆಚ್ಚಾಗಿ ಪ್ರಶ್ನೆಗಳು ಈ ಹಿಂದಿನ ಪ್ರಶ್ನೆ ಪತ್ರಿಕೆಗಳು ಕೂಡ ಕೇಳಿದ್ದಾರೆ. ಇವಾಗಲೂ ಕೂಡ ಅದ್ರ ಬಗ್ಗೆನೇ ಕೇಳುವ ಸಾಧ್ಯತೆಗಳು ಹೆಚ್ಚಾಗಿದ್ದು ನೀವು ಅದರ ಬಗ್ಗೆ ಗಮನ ಕೊಟ್ಟರೆ ಸಾಕಾಗುತ್ತೆ. ಇನ್ನು ಕರ್ನಾಟಕ ಹಿಸ್ಟ್ರಿಯನ್ನು ತಗೊಂಡ್ರೆ ಕರ್ನಾಟಕದಲ್ಲಿ ರೂಲ್ ಮಾಡಿದಂತಹ ರಾಜ ಮನೆತನಗಳ ಕಲೆ ಮತ್ತು ವಾಸ್ತುಶಿಲ್ಪಗಳ ಬಗ್ಗೆ ನೀವು ತಿಳ್ಕೋಬೇಕು. ಫಾರ್ ಎಕ್ಸಾಂಪಲ್ ಲಾಸ್ಟ್ ಇಯರ್ ಒಂದು ಕ್ವೆಶನ್ ಬಂದಿತ್ತು, ಎಲ್ಲೋರದ ಕೈಲಾಸನಾಥ ಟೆಂಪಲ್ಲು ಹಾಗೂ ಗುಹಾಂತರ ದೇವಾಲಯವನ್ನು ಕುರಿತು ಬರೆಯಿರಿ ಅಂತ. ಹೀಗೆ ಕಲೆ ಹಾಗೂ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿರುತ್ತೆ. ಹಾಗೂ ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅತಿ ಹೆಚ್ಚಾಗಿ ಬಂದಿರೋದನ್ನ ನಾವು ನೋಡ್ಬೋದು. ಸೊ ಸಿಲೆಬಸ್ಸು ಹಾಗೂ ಯಾವ್ಯಾವ ಕೀ ಏರಿಯಾಸಿಂದ ಪ್ರಶ್ನೆಗಳು ಬರುತ್ತೆ ಅಂತ ನಿಮ್ಗೆ ಇವಾಗ ಕ್ಲಿಯರ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಮೊದಲ ಪ್ರಶ್ನೆ ಇಂಡಿಯನ್ ಹೆರಿಟೇಜ್ ಹಾಗೂ ಕಲ್ಚರಿಂದ ತೊಗೊಂಡಿದ್ದೀವಿ. ಈ ಪ್ರಶ್ನೆ ಈ ರೀತಿ ಇದೆ: ಸೇಫ್ಗಾರ್ಡಿಂಗ್ ದ ಇಂಡಿಯನ್ ಆರ್ಟ್ ಹೆರಿಟೇಜ್ ಈಸ್ ದ ನೀಡ್ ಆಫ್ ದ ಮೂಮೆಂಟ್. ಕಾಮೆಂಟ್ ಅಂತ, ಭಾರತದ ಕಲೆ ಪರಂಪರೆಯನ್ನು ಸಂರಕ್ಷಿಸುವುದು ಇಂದಿನ ಅಗತ್ಯತೆಯಾಗಿದೆ, ಇದನ್ನು ವ್ಯಾಖ್ಯಾನಿಸಿ ಅಂತ ಹೇಳಿ ಅವ್ರು ಕೊಟ್ಟಿದ್ದಾರೆ. ಪ್ರಶ್ನೆಗೆ ಉತ್ತರವನ್ನು ಬರೆಯೋದಕ್ಕಿಂತ ಮುಂಚೆ ನೀವು ಪ್ರಶ್ನೆ ಏನು ಕೇಳಿದ್ದಾರೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಕೆಲವೊಂದು ಪ್ರಶ್ನೆಯಲ್ಲಿ ಕಾಮೆಂಟ್ ಅಂತ ಕೇಳಿರ್ತಾರೆ, ಕೆಲವೊಂದರಲ್ಲಿ ಕ್ರಿಟಿಕಲಿ ಅನಲೈಸ್ ಅಂತ ಕೇಳಿರ್ತಾರೆ, ಕೆಲವೊಂದರಲ್ಲಿ ಎಕ್ಸ್ಪ್ಲೈನ್ ಅಂತ ಕೇಳಿರ್ತಾರೆ, ಕೆಲವೊಂದರಲ್ಲಿ ಎಲಾಬರೇಟ್ ಅಂತ ಕೇಳಿರ್ತಾರೆ. ಸೊ ಹಾಗಾಗಿ ನೀವು ಪ್ರಶ್ನೆ ಏನನ್ನು ಡಿಮ್ಯಾಂಡ್ ಮಾಡ್ತಿದೆ ಅನ್ನೋದನ್ನ ಫಸ್ಟು ತಿಳ್ಕೊಬೇಕಾಗುತ್ತೆ. ಈ ಪ್ರಶ್ನೆಯಲ್ಲಿ ಅವರು ಕಾಮೆಂಟ್ ಅಂತ ಕೇಳ್ತಿದ್ದಾರೆ. ಕಾಮೆಂಟ್ ಅಂತ ಯಾವಾಗಾದ್ರೂ ಪ್ರಶ್ನೆ ಬಂದರೆ ನೀವು ಫಸ್ಟ್ ತಲೆಯಲ್ಲಿ ಇಟ್ಕೋಬೇಕು, ಇದಕ್ಕೆ
ನೀವು ಆರ್ಗ್ಯುಮೆಂಟ್ಸ್ನ ಫಾರ್ ಆ್ಯಂಡ್ ಅಗೇನೆಸ್ಟ್ ಎರಡೂ ರೀತಿಯಲ್ಲಾಗಿ ಕೊಡ್ಬೋದು. ಯಾವ ರೀತಿಯಲ್ಲಾದರೂ ಬೇಕಾದರೂ ನಿಮ್ಮ ಆರ್ಗ್ಯುಮೆಂಟ್ಸ್ನ ನೀಡ್ಬೋದು. ಬಟ್ ನಿಮ್ಮ ಆರ್ಗ್ಯುಮೆಂಟ್ಸ್ನ ಸಪೋರ್ಟ್ ಮಾಡೋದಕ್ಕೆ ನೀವು ಎವಿಡೆನ್ಸಸ್ನ ಕೊಡಬೇಕಾಗುತ್ತೆ. ಹಾಗಾದಾಗ ಮಾತ್ರ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಪ್ರತಿಯೊಂದು ಉತ್ತರ ಕೂಡ ಇಂಟ್ರೊಡಕ್ಷನ್, ಬಾಡಿ ಆಫ್ ದ ಆನ್ಸರ್ ಹಾಗೂ ಕನ್ಕ್ಲೂಷನ್ ಈ 3 ಪಾರ್ಟನ್ನು ಒಳಗೊಂಡಿರಬೇಕು. ಈ 3 ಪಾರ್ಟನ್ನು ನೀವು ಬರಿಬೇಕಾದ್ರೆ ಮೊದಲು ಪ್ರಶ್ನೆಯನ್ನು ಎಷ್ಟು ಅಂಕಗಳಿಗೆ ಅಥವಾ ಎಷ್ಟು ವರ್ಡ್ಸಲ್ಲಿ ಬರೀರಿ ಅಂತ ಕೇಳಿದ್ದಾರೆ ಅನ್ನೋದನ್ನ ಮೊದಲು ನೋಡಬೇಕಾಗುತ್ತೆ. ನಾವು ಇಂಟ್ರೊಡಕ್ಷನ್ನೇ ಅರ್ಧ ಪೇಜ್ ಬರೆಯೋದು, ಬಾಡಿ ಆಫ್ ದ ಲೆಟರ್ನ ಒಂದು ಸ್ವಲ್ಪ ಕಡಿಮೆ ಬರೆಯೋದು, ಕನ್ಕ್ಲೂಷನ್ನ ಬರೀದೇ ಇರೋದು, ಈ ಥರ ಆದಾಗ ಏನಾಗುತ್ತೆ ನಿಮಗೆ ಮೇನ್ಸಲ್ಲಿ ಮಾರ್ಕ್ಸ್ ಬರೋದು ತುಂಬ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಈ 3ಕ್ಕೂ ನೀವು ಎಷ್ಟೆಷ್ಟು ವರ್ಡ್ಸಲ್ಲಿ ಇಂಟ್ರೊಡಕ್ಷನ್ ಬರೀಬೇಕು, ಬಾಡಿ ಎಷ್ಟರಲ್ಲಿ ಬರೀಬೇಕು, ಕನ್ಕ್ಲೂಷನ್ ಎಷ್ಟರಲ್ಲಿ ಬರೀಬೇಕು ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡು ಬರೀಬೇಕಾಗುತ್ತೆ. ಇದು ಯಾವಾಗ ನಿಮಗೆ ಬರುತ್ತೆ ಅಂದರೆ ನೀವು ಆನ್ಸರ್ ರೈಟಿಂಗ್ನ ಪ್ರಾಕ್ಟೀಸ್ ಮಾಡಿದಾಗ ಅಷ್ಟೇ ನಿಮಗಿದು ಬರುತ್ತೆ. ಹಾಗಿದ್ರೆ ಈ ಮೊದಲ ಪ್ರಶ್ನೆಗೆ ಉತ್ತರವನ್ನು ಯಾವ ರೀತಿ ಬರಿಬೋದು ಅಂತ ನಾವು ನೋಡೋಣ. ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ಬ್ರೀಫಾಗಿ ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜು ಏನೇನನ್ನು ಒಳಗೊಂಡಿದೆ ಅಂತೇಳಿ ಬರಿಬೇಕು. ಫಾರ್ ಎಕ್ಸಾಂಪಲ್, ಇದು ಶಿಲ್ಪಕಲೆ, ಚಿತ್ರಕಲೆ ಹಾಗೂ ಸ್ಮಾರಕಗಳನ್ನು ಒಳಗೊಂಡಿದೆ, ಇನ್ನೂ ಇತ್ಯಾದಿಗಳನ್ನು ಒಳಗೊಂಡಿದೆ ಅಂತೇಳಿ ಒಂದು ಬ್ರೀಫಾಗಿ ಇಂಟ್ರೊಡಕ್ಷನ್ ಬರಿಬೋದು. ಅಥವಾ ಇಂಡಿಯನ್ ಆರ್ಟ್ ಹೆರಿಟೇಜ್ ಈಸ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಡೈವರ್ಸ್ ಕಲ್ಚರಲ್ ಸಿಂಬಲ್ಸ್ ಇನ್ ದ ವರ್ಲ್ಡ್ ಅಂತ ಹೇಳಿ ಒಂದು ಸ್ಮಾಲ್ ಆಗಿ ಇಂಟ್ರೊಡಕ್ಷನ್ನ ಬರಿಬೋದಾಗಿದೆ. ಇಂಟ್ರಡಕ್ಷನ್ನ ನಂತರ ಉತ್ತರದ ಮೊದಲ ಭಾಗದಲ್ಲಿ ನಾವು ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜು ಯಾವ ಥ್ರೆಟ್ಸ್ ಅಥವಾ ಚಾಲೆಂಜಸ್ನ ಫೇಸ್ ಮಾಡ್ತಿದೆ ಅಂತೇಳಿ ಬರಿಬೇಕಾಗುತ್ತೆ. ಎಕ್ಸಾಂಪಲು ಸ್ಮಗ್ಲಿಂಗು, ಟೂರಿಸಮ್, ಡೂಪ್ಲಿಕೇಶನ್ ಆಫ್ ದ ಪೇಂಟಿಂಗ್ಸ್, ಇಶ್ಯೂಸ್ ವಿತ್ ಸೆಕ್ಯೂರಿಟಿ ಆಫ್ ಮ್ಯೂಸಿಯಮ್ಸ್, ಪೂರ್ ಮೇಂಟೆನೆನ್ಸ್, ಇನ್ನು ಮುಂತಾದಂತಹ ಥ್ರೆಟ್ಸ್ ಅಥವಾ ಚಾಲೆಂಜಸ್ನ ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜು ಫೇಸ್ ಮಾಡ್ತಿದೆ ಅಂತೇಳಿ ಫಸ್ಟ್ ಪಾರ್ಟಲ್ಲಿ ಬರಿಬೇಕು. ಸೆಕೆಂಡ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ಯಾಕೆ ನಾವು ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜ್ನ ಸೇಫ್ ಗಾರ್ಡ್ ಮಾಡಬೇಕು ಅಂತೇಳಿ ಬರಿಬೇಕಾಗುತ್ತೆ. ಎಕ್ಸಾಂಪಲ್ನ ನಾವು ನೋಡೋದಾದರೆ, ಇದು ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜ್ ಏನಿದೆ ಅದು ಇಂಡಿಯಾದ ಒಂದು ಪ್ರೈಡ್ ಆಫ್ ಅವರ್ ನೇಷನ್ ಅಥವಾ ಕಂಟ್ರಿ ಅಂತಲೇ ಹೇಳ್ಬೋದು. ಜೊತೆಗೆ ವರ್ಲ್ಡ್ ಪೊಲಿಟಿಕ್ಸಲ್ಲಿ ಇದೊಂದು ಸಾಫ್ಟ್ ಪವರ್ ಆಗಿ ಕಾರ್ಯನಿರ್ವಹಿಸುತ್ತೆ. ಜೊತೆಗೆ ನಾವೆಲ್ಲರೂ ಒಂದೇ ಫೀಲಿಂಗ್ ಆಫ್ ಒನ್ನೆಸ್ ಅನ್ನೋದನ್ನ ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜು ಬೆಳೆಸುತ್ತೆ. ಜೊತೆಗೆ ಟೂರಿಸಮ್ಮಿಂದ ರೆವೆನ್ಯೂ ಕೂಡ ಜನರೇಟ್ ಆಗುತ್ತೆ, ಎಕನಾಮಿಕ್ ರೀಸನ್ನು, ಜೊತೆಗೆ ಜಾಬ್ ಕ್ರಿಯೇಷನ್ನು, ಈ ಎಲ್ಲ ಕಾರಣಗಳಿಂದ ನಾವು ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜ್ನ ಸೇಫ್ ಗಾರ್ಡ್ ಮಾಡಬೇಕು ಅಂತ ಹೇಳಿ ಸೆಕೆಂಡ್ ಪಾರ್ಟಲ್ಲಿ ಬರೀಬೇಕಾಗುತ್ತೆ. ನೆಕ್ಸ್ಟ್ ಪಾರ್ಟ್ ಆಫ್ ದ ಆನ್ಸರಲ್ಲಿ ನಾವು ಈ ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜ್ನ ಸೇಫ್ ಗಾರ್ಡ್ ಮಾಡಬೇಕು, ಸಂರಕ್ಷಣೆ ಮಾಡಬೇಕು ಅಂದರೆ ಯಾವ ಕ್ರಮಗಳನ್ನ ಮಾಡಬೇಕು ಅಂತ ಹೇಳಿ ಸಜೆಸ್ಟ್ ಮಾಡಬೇಕಾಗುತ್ತೆ. ಅದರಲ್ಲಿ ಮೊದಲನೇದು ನಮ್ಮ ಸ್ಟ್ರೆಂಥನಿಂಗ್, ನಮ್ಮ ಶಾಸನಗಳೇನಿದೆ ಶಾಸನಗಳನ್ನ ಜಾರಿಗೆ ತರೋದ್ರ ಮೂಲಕ ನಾವು ಆರ್ಟ್ ಆ್ಯಂಡ್ ಹೆರಿಟೇಜ್ನ ಸಂರಕ್ಷಣೆ ಮಾಡಬಹುದಾಗಿದೆ. ಜೊತೆಗೆ ಇನ್ಸ್ಟಿಟ್ಯೂಷನ್ ಆದಂತಹ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಕಲ್ಚರ್ ಮುಂತಾದಂತಹ ಇನ್ಸ್ಟಿಟ್ಯೂಷನ್ಸ್ನ ನಾವು ಸಂಸ್ಥೆಗಳನ್ನ ಸ್ಟ್ರೆಂಥನ್ ಮಾಡೋದ್ರಿಂದ ಕೂಡ ಈ ಆರ್ಟ್ ಆ್ಯಂಡ್ ಕಲ್ಚರ್ನ ಸೇಫ್ ಗಾರ್ಡ್ ಮಾಡ್ಬೋದು. ಜೊತೆಗೆ ಕಲ್ಚರ್ ಅವೇರ್ನೆಸ್ ಪ್ರೋಗ್ರಾಮ್ಸನ್ನು ಜಾರಿ ಮಾಡೋದ್ರ ಮೂಲಕ ಕೂಡ ನಾವು ಈ ಇಂಡಿಯನ್ ಆರ್ಟ್ ಆ್ಯಂಡ್ ಹೆರಿಟೇಜ್ನ ಸಂರಕ್ಷಣೆ ಮಾಡ್ಬೋದು ಅಂತೇಳಿ ಒಂದು ಸಜೆಷನ್ನ ಕೊಡಬೇಕಾಗುತ್ತೆ. ಇನ್ನು ಕನ್ಕ್ಲೂಷನ್ನ ನಾವು ನೋಡೋದಾದರೆ, ಕನ್ಕ್ಲೂಷನ್ ಪಾರ್ಟಲ್ಲಿ ನಾವು ಸಮ್ಮರೈಸ್ ಮಾಡಬೇಕು. ಯಾಕೆ ಈ ಇಶ್ಯೂ ಏನಿದೆ, ಸೇಫ್ ಗಾರ್ಡಿಂಗ್ ದ ಆರ್ಟ್ ಆ್ಯಂಡ್ ಹೆರಿಟೇಜ್ ಇಶ್ಯೂ ಏನಿದೆ ಅದು ಅಟೆನ್ಷನ್ನ ಕೇಳ್ತಾ ಇದೆ ಅಥವಾ ಅದಕ್ಕೆ ಅಟೆನ್ಷನ್ನ ಕೊಡಬೇಕು ಅಂತ ಹೇಳಿ ಒಂದು 4ರಿಂದ 5 ಲೈನಲ್ಲಿ ಒಂದು ಸ್ಮಾಲ್ ಆಗಿ ಒಂದು ಸಮ್ಮರೈಸ್ ಮಾಡಿದ್ರೆ ಈ ಉತ್ತರ ಮುಗಿಯುತ್ತೆ. ಇವತ್ತಿನ ಎರಡನೆಯ ಪ್ರಶ್ನೆ ಈ ರೀತಿ ಇದೆ. ಕೃಷ್ಣದೇವರಾಯ ದ ಕಿಂಗ್ ಆಫ್ ವಿಜಯನಗರ ವಾಸ್ ನಾಟ್ ಓನ್ಲಿ ಆ್ಯನ್ ಅಕಾಂಪ್ಲಿಸ್ಡ್ ಸ್ಕಾಲರ್ ಹಿಮ್ಸೆಲ್ಫ್ ಬಟ್ ವಾಸ್ ಆಲ್ಸೋ ಎ ಗ್ರೇಟ್ ಪ್ಯಾಟ್ರನ್ ಆಫ್ ಲರ್ನಿಂಗ್ ಆ್ಯಂಡ್ ಲಿಟ್ರೇಚರ್. ವಿಜಯನಗರದ ದೊರೆಯಾದಂತಹ ಕೃಷ್ಣದೇವರಾಯನು ತಾನು ಕೇವಲ ಒಬ್ಬ ವಿದ್ವಾಂಸನಾಗಿರದೆ ಕಲೆ ಮತ್ತು ಸಾಹಿತ್ಯದ ಪೋಷಕನಾಗಿದ್ದಾನೆ. ಚರ್ಚಿಸಿ ಅಂತ ಹೇಳಿ ಈ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರದ ಇಂಟ್ರೊಡಕ್ಷನ್ ಪಾರ್ಟಲ್ಲಿ ನಾವು ಬ್ರೀಫಾಗಿ ಕೃಷ್ಣದೇವರಾಯ ಹಾಗೂ ವಿಜಯನಗರಕ್ಕೆ ಸಂಬಂಧಪಟ್ಟಂತೆ ಒಂದು ಇಂಟ್ರೊಡಕ್ಷನನ್ನು ಕೊಡ್ಬೋದು. ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿ ಕೃಷ್ಣದೇವರಾಯ ಅತ್ಯುತ್ತಮ ಅರಸನಾಗಿದ್ದು ಈತನ ಆಳ್ವಿಕೆಯ ಕಾಲವನ್ನು ನಾವು ದಕ್ಷಿಣ ಭಾರತದ ಇತಿಹಾಸದಲ್ಲಿ ಒಂದು ಸುವರ್ಣ ಯುಗ ಅಂತೇಳಿ ಕರಿತೀವಿ ಅಂತೇಳಿ ಒಂದು ಸ್ಮಾಲ್ ಆಗಿ ಇಂಟ್ರೊಡಕ್ಷನ್ನ ಕೊಡ್ಬೋದು.
ಈ ಪ್ರಶ್ನೆಗೆ ಉತ್ತರವನ್ನು ನಾವು 2 ಪಾರ್ಟಲ್ಲಿ ಬರೀಬೇಕಾಗುತ್ತೆ. ಫಸ್ಟ್ ಪಾರ್ಟಲ್ಲಿ ಕೃಷ್ಣದೇವರಾಯ ಆ್ಯಸ್ ಅ ರೈಟರ್, ಕೃಷ್ಣದೇವರಾಯ ಒಬ್ಬ ರೈಟರ್ ಆಗಿ ಬರೀಬೇಕಾಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಕೃಷ್ಣದೇವರಾಯ ಕಲೆ ಹಾಗೂ ಸಾಹಿತ್ಯಕ್ಕೆ ಯಾವ ರೀತಿ ಪ್ರೋತ್ಸಾಹವನ್ನು ನೀಡಿದ ಅಂತೇಳಿ ಬರೀಬೇಕಾಗುತ್ತೆ. ಕೃಷ್ಣದೇವರಾಯ ಒಬ್ಬ ವಿದ್ವಾಂಸ ಅಂತ ನಾವು ನೋಡೋದಾದರೆ ಮೊದಲನೇದಾಗಿ ಆತ ಅಮುಕ್ತ ಮೌಲ್ಯದ ಅನ್ನುವಂತಹ ಒಂದು ತೆಲುಗು ಕೃತಿಯನ್ನು ಹಾಗೂ ಜಾಂಬವತಿ ಕಲ್ಯಾಣ ಅನ್ನುವಂತಹ ಒಂದು ಸಂಸ್ಕೃತ ನಾಟಕವನ್ನು ಬರೆದಿದ್ದಾನೆ. ಇನ್ನು ಅನೇಕ ಕೃತಿಗಳನ್ನು ಬರೆದಿದ್ದಾನೆ, ಆದರೆ ನಮಗೆ ಇವಾಗ ಸಿಕ್ಕಿರೋದು 3 ಕೃತಿಗಳು ಅಷ್ಟೇ. ಆ್ಯಸ್ ಅ ಪ್ಯಾಟ್ರನ್ ಅಂದರೆ ಕಲೆ ಹಾಗೂ ವಾಸ್ತುಶಿಲ್ಪಕ್ಕೆ ಯಾವ ರೀತಿ ಆತ ಪ್ರೋತ್ಸಾಹವನ್ನು ನೀಡಿದ್ದ, ಆತನ ಆಸ್ಥಾನದಲ್ಲಿ ನಾವು ಅಷ್ಟದಿಗ್ಗಜರು ಅಂತೇಳಿ ಕರೆಸಿಕೊಳ್ಳುವಂತಹ 8 ಜನ ಆತರಿಸಿದ್ದನ್ನು ಲೇಖಕರು ಇರೋದನ್ನ ನಾವು ನೋಡ್ತೀವಿ. ವಿದ್ವಾಂಸರು ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ತೆನಾಲಿ ರಾಮಕೃಷ್ಣ, ಹೀಗೆ ಅನೇಕ ಅಷ್ಟದಿಗ್ಗಜರು ಅಂತೇಳಿ ಕರಿತಿದ್ದಂತಹ ವಿದ್ವಾಂಸರು ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಇದ್ದರು. ಇದರ ಜೊತೆಗೆ ಈತ ಕಾರ್ನಾಟಿಕ್ ಮ್ಯೂಸಿಕ್, ನಾವು ಕರ್ನಾಟಕ ಸಂಗೀತ ಅಂತ ಹೇಳಿ ಕರಿತೀವಿ, ಅದರ ಬೆಳವಣಿಗೆಗೆ ಕೂಡ ಸಹಾಯ ಮಾಡ್ದ. ಈತನ ಆಸ್ಥಾನದಲ್ಲಿ ವ್ಯಾಸರಾಯ, ಯಾರು ಹರಿದಾಸ ಮೂಮೆಂಟ್ನ ಕರ್ನಾಟಕದಲ್ಲಿ ಸ್ಟಾರ್ಟ್ ಮಾಡಿದ್ರು, ಆತ ಕೃಷ್ಣದೇವರಾಯನಿಂದ ಆಶ್ರಯವನ್ನು ಪಡೆದಿದ್ದನು ಅಂತೇಳಿ ಬರಿಬೇಕಾಗುತ್ತೆ. ಸೆಕೆಂಡ್ ಪಾರ್ಟಲ್ಲಿ ಭರತನಾಟ್ಯ ಹಾಗೂ ಕುಚಿಪುಡಿ, ನಾವು ಏನು ಕ್ಲಾಸಿಕಲ್ ಡ್ಯಾನ್ಸ್ ಇದೆ, ಇವುಗಳ ಬೆಳವಣಿಗೆಗೂ ಕೂಡ ಕೃಷ್ಣದೇವರಾಯ ಸಹಾಯವನ್ನು ಮಾಡ್ದ. ಇನ್ನು ಕನ್ಕ್ಲೂಷನ್ ಪಾರ್ಟಲ್ಲಿ ನಾವು ಕೃಷ್ಣದೇವರಾಯನ ಆಳ್ವಿಕೆಯನ್ನು ಸೌತ್ ಇಂಡಿಯನ್ ಹಿಸ್ಟ್ರಿಯಲ್ಲಿ ಒಂದು ವಾಟರ್ ಶೆಡ್ ಮೂಮೆಂಟ್ ಅಂತಲೇ ಕರಿಬೋದು. ಈತನ ಆಳ್ವಿಕೆಯ ಕಾಲದಲ್ಲಿ ಸಂಸ್ಕೃತ ಭಾಷೆಯಿಂದ ಇವತ್ತಿನ ಕರೆಂಟ್ ಫಾರ್ಮಿಗೆ ಲಿಟ್ರೇಚರ್ ಅನ್ನೋದು ಟ್ರಾನ್ಸ್ಫಾರ್ಮ್ ಆಯಿತು ಅಂತ ಹೇಳಿ ಒಂದು 4 ಲೈನಲ್ಲಿ ಕನ್ಕ್ಲೂಷನ್ನ ಬರಿಬೇಕಾಗುತ್ತೆ. ಈ ದಿನದ ಪ್ರಾಕ್ಟೀಸ್ ಕ್ವೆಶ್ಚನ್ ಈ ರೀತಿ ಇದೆ. ಇದಕ್ಕೆ ನೀವೆಲ್ಲ ಉತ್ತರವನ್ನು ಬರೆದು ಕಾಮೆಂಟ್ ಸೆಕ್ಷನಲ್ಲಿ ಒಂದು ಇಮೇಲ್ ಐ ಡಿಯನ್ನು ಕೊಟ್ಟಿರ್ತೇವೆ. ಆ ಇಮೇಲ್ ಐ ಡಿಗೆ ನಿಮ್ಮ ಉತ್ತರವನ್ನು ಕಳಿಸಿ. ಲಾಸ್ಟ್ ಡೇ ಅಂದರೆ ಈ ಪ್ರೋಗ್ರಾಮ್ನ 6th ಡೇ ನಾವು ಅದರಲ್ಲಿ ಅತ್ಯುತ್ತಮವಾಗಿ ಬರೆದಿರುವಂತಹ ಉತ್ತರಗಳನ್ನ ಡಿಸ್ಕಸ್ ಮಾಡಲಿದ್ದೇವೆ. ಸೊ ಹಾಗಾಗಿ ಎಲ್ಲರೂ ಕೂಡ ಮಿಸ್ ಮಾಡದೆ ಉತ್ತರವನ್ನು ಬರೆದು ಇಮೇಲ್ ಐ ಡಿಗೆ ಸೆಂಡ್ ಮಾಡಿ. ಇವತ್ತಿನ ಪ್ರಾಕ್ಟೀಸ್ ಕ್ವೆಶ್ಚನ್ ಈ ರೀತಿ ಇದೆ. ದ ಏನ್ಷಿಯಂಟ್ ಸಿವಿಲೈಸೇಷನ್ ಇನ್ ಇಂಡಿಯನ್ ಸಬ್ಕಾಂಟಿನೆಂಟ್ ಡಿಫರ್ಡ್ ಫ್ರಮ್ ದೋಸ್ ಆಫ್ ಈಜಿಪ್ಟ್, ಮೆಸೊಪೊಟೋಮಿಯಾ ಆ್ಯಂಡ್ ಗ್ರೀಸ್ ಇನ್ ದಟ್ ಇಟ್ಸ್ ಕಲ್ಚರ್ ಆ್ಯಂಡ್ ಟ್ರೆಡಿಷನ್ಸ್ ಹ್ಯಾವ್ ಬೀನ್ ಪ್ರಿಸರ್ವ್ಡ್ ವಿತೌಟ್ ಬ್ರೇಕ್ ಡೌನ್ ಟು ದ ಪ್ರೆಸೆಂಟ್ ಡೇ ಕಾಮೆಂಟ್. ಭಾರತದ ಸಿವಿಲೈಸೇಷನ್ ಏನಿದೆ, ಪ್ರಾಚೀನ ನಾಗರಿಕತೆ, ಇದು ಈಜಿಪ್ಟ್, ಮೆಸೊಪೊಟೋಮಿಯಾ ಹಾಗೂ ಗ್ರೀಸ್ ನಾಗರಿಕತೆಗಳಿಂದ ಭಿನ್ನವಾಗಿದ್ದು, ಇದರ ಕಲ್ಚರ್ ಹಾಗೂ ಟ್ರೆಡಿಷನ್ ಬ್ರೇಕ್ ಡೌನ್ ಆಗದೆ ಪ್ರೆಸೆಂಟ್ ಡೇವರೆಗೂ ಪ್ರಿಸರ್ವ್ ಆಗಿದೆ, ಅದನ್ನು ಪಾಲಿಸ್ಕೊಂಡು ಬಂದಿದ್ದೀವಿ ಹೇಗೆ ಅನ್ನೋದನ್ನ ನಾವು ಇಲ್ಲಿ ಈ ಉತ್ತರದಲ್ಲಿ ಬರಿಬೇಕಾಗುತ್ತೆ. ಧನ್ಯವಾದಗಳು.